ಮಾಡಬೇಕು. ದುಡ್ಡು ಮಾಡಿದ್ರೆ ಈ ದುನಿಯಾ ಐತಿ. ಅದು ಹೆಂಗರ ಬರ್ಲಿ, ಯಾರ ರೂಪದಾಗರ ಬರ್ಲಿ, ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು. ಗುಟ್ಕಾ ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ಸೇತೀರಿ, ತಿಂತೀರಿ, ಸಾಯ್ತೀರಿ. ಆದ್ರ ನಾವು ಶ್ರೀಮಂತ ಆಕಿವ ಅಷ್ಟೇ ಅಲ್ಲ. ಓಣಿಗೆ ಬೀದಿ ಬೀದಿಗೆ ವೈನ್ ಶಾಪ್ ಓಪನ್ ಮಾಡ್ತೀವಿ, ಕುಡಿತೀರಿ, ಕೊಡೆಗೊಂದಿನ ಸತ್ ಹೋಗ್ತೀರಿ. ಆದ್ರೆ ನಾವು ಶ್ರೀಮಂತ ಆಕಿವ. ಆದ್ರೆ ನಮ್ಮ ದೇಶದ ಬೆನ್ನೆಲು ಉಳಿಸಿಕೊಂಡ್ರು ರೈತ ಯಾವಾಗ್ಲೂ ಶ್ರೀಮಂತ ಅಕ್ಕಾನ. ನಾನು ಹೇಳಿದಂಗ ಮಾಡಿದ್ರೆ 100ಕ್ಕೆ 100 ಶ್ರೀಮಂತ ಅಕ್ಕಾನ. ಅವನು ಕಷ್ಟಪಟ್ಟು ಬೆಳೆದಿದ ಬೆಳೆ ಒಂದೇ ಒಂದು ವರ್ಷ ಸ್ಟೋರ್ ಮಾಡಿಟ್ಟುಕೊಳ್ಳಿ. ಅವನ ಕುಟುಂಬ ಮಾತ್ರ ತಿನ್ಬೇಕು, ಮತ್ತಾರಿಗೆ ಕೊಡಬಾರ್ದು. ಅವಾಗ ಹಸು ಹಸು ಅಂತ ದೇಶ ಕೂಗ್ತದ, ಹಸು ಹಸು ಅಂತ ಜಗತ್ತ ಹರಿಸ್ತದ. ಅವಾಗ ಮುಂದೆ ಸರ್ಕಾರದ ಬುಡ ಗಡ 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 ನಡುತ್ತದ. ನಮ್ಮ ರೈತನ ಮೇಲೆ ಆಗುವ ದೌರ್ಜನ್ಯ ಅನ್ಯಾಯ ಹಂಚ ಆಗುತ್ತದ. ಮುಂದೆ ಪ್ರಾರಂಭ ಆಗುತ್ತದೆ ನಮ್ಮ ರೈತನ ರಾಜಯೋಗ. ಇದು ನಮ್ಮ ಅಪ್ಪ ನನಗೂ ಈ ಮಾತು ಕರೆಯಲಾಗಿದೆ. ಆದ್ರ ಆ ಸೈತಾಳ ಸುಖ ಉಣ್ಣಬೇಕದು ಆತುರ ಪಟ್ಟು ಪ್ರಯತ್ನಿಸಿದರೆ ಆ ಸುಂದರ ಸಮಯ ಕೂಡಿ ಬರ್ತಾನೇ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಒಟ್ಟಾಗಿ ಧರೆಗೆ ಇಳಿದು ಬಂದರು. ನಾನು ನಿನ್ನನ್ನು ಬಿಡಲಾರೆ. ಒಂದಿಟ್ಟ ಹೆಜ್ಜೆ ಹಿಂದಿಡುವುದು ಈ ಕನ್ವರ್ಲಾಲ್ ಜೀವಮಾನದಲ್ಲೇ ಇಲ್ಲ. ಅದರಂತೆ ನನ್ನ ಮುತ್ತಿನ ಮಾವನ ಮಗಳು ಮಧುರಾಳನ್ನ ಕೈ ಹಿಡಿದು ಆ ರುದ್ರೇಗೌಡನ ಸರ್ವ ಆಸ್ತಿಗೆ ನಾನೇ ಅಧಿಕಾರಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಕನ್ವರ್ ನಹಿ, ಕನ್ವರ್ಲಾಲ್ ಬೋಲೋ. क्या जी लड़की जरा देखो रे. यार हो तुम्हारी क्या जी मामू. लड़की जरा देखो रे. जरा पूर्ति जरा पूर्ति कुर्साल्या यानी. क्या जी मामू, कहाँ से जाएगा? ये लड़की मुझे पूरा पसंद आई थी. आओ मेरे पास. बहुत तुमने कट करने लगा मगन तिंडी के बंदी कट मगन पट्ट पट्ट नेता मगन नेता तಪ್ಪಳೋದ್ರಂಗ ಅಲ್ಲೋ ಬೇವರ್ಸಿನ ಮಗನ ಕನ್ನಡ ಕುರ್ಸಾಲ. ಅಲ್ಲೋಲೇ ಸಭಾ ಅವನು ನೆಟ್ಟಗ ನಮ್ಮ ಅಪ್ಪಗ ಕನ್ನಡ ಅರ್ಥ ಆಗಂಗಿಲ್ಲ. ನೀನು ಏನು ಬೇರೆ ಬೇರೆ ಭಾಷೆದಾಗ ಮಾತಾಡಿದ್ರೆ ಕೆಲಸ ಆಗೋದಿಲ್ಲ. ಕನ್ನಡದಾಗ ಅದು ಏನು ಬೋಲಕತ್ತಿ ಅದನ್ನ ಹೇಳು. ನಮ್ದು ಕೆ ಕನ್ನಡ ಭಾಷಾ ಆತಾ ನಹಿ ಸರ್. ನಮ್ದು ಕೆ ಕನ್ನಡ ಭಾಷಾ ಆತಾ ನಹಿ ಸರ್. ಏ ಹೋಲಿ ಬಿಡು ತಮ್ಮ, ನಿನ್ನ ಹೆಸರು ಏನು ಸಾಯಿ? ಹೇಳಿ ಸಾಯಿ. ನನ್ನ ಹೆಸರು ಸೈಯದ್ ಅಕ್ಬರ್ ಕಾಸಿಂ ಸಾಬ್. ಅಯ್ಯೋ ಎಷ್ಟು ಓದೈತ್ರಿ ನಿಮ್ದು?
ಅಂಜಾಲಿ ಎಷ್ಟು ಉದ್ದ ಐತೆ ಅನ್ಬೇಡ್ರಿ ಅಂಜು ಮಗಳು ನೀವು ಎದಕ್ಕ? ಉದ್ದ ಐತೆ ಅಂದ್ರೆ ನಮಗ್ ನಾಳೆ ಯಾರು ಹೆಣ್ಣು ಗೊತ್ತೈತಿ. ಕುಡ್ಲಾಕಿಲ್ಲ ನಾಳೆ ಯಾರು ಹೆಣ್ಣು ಕುಡ್ಲಿಕ್ಕಂದ್ರೆ ನಾವು ನಿಮ್ಗೆ ಗಂಟು ಬಿದ್ದಾವ್ ಏ ದಾಸ ನನ್ನ ಮಗಳ ಗಂಟು ಬಿಟ್ಟು ಗಂಟು ಬಿದ್ದ ಸ್ವಂಟ ಬರೆಯ ಹೊಡಿತೀನಿ ಮಗನ मेरा नाम दाशा नहीं साहब सैयद अकबर कासिम बादशाह साहब ಯಾವ ಭಾಷೆದಾಗ ಲೇ ಯಾವ ಭಾಷೆ ಯಾಕೆ ಆಗೋಲ್ಯಾಕ ಅಲ್ಲ ಇದ್ರಾಗ ಏನ್ ಬ್ಯಾಗ್ ತಾಯಿಲ್ಲ ಇದ್ರಾಗ ಏನೈತಿ ಹೇಳ ನೋಡ ಹೆಂಗ ಮಗ ಮೋತಿ ಮೇಲೆ ಹೋಗ್ತಾರ್ಲಾಗ ಐತಿ ಅಲ್ಲಿ ಹೋಗಿ ಕೊಡ್ತಾಲ ಊಟಾರೆ ಮಾಡ್ತೀವೋ ಇಲ್ಲೋ मेरा बैग में पसंद माल है ಮಾಲ ಎದ್ರದದ್ ಮಾಲ್ ಏ ಮಾಲ್ ಇರ್ಲಿ ಇದೋರಿ ಇರ್ಲಿ ನಮಗೇನು ಬೇಕಾಗಿಲ್ಲ ಅದನ್ನ ಬಿಟ್ಟ ನೀ ಯಾವ ಊರ್ನವ ಯಾಕೆ ಬಂದಿ ಎದ್ರ ಕಾಲಾಗ ಬಂದಿ ಯಾವ ಜಾತಿ ಯಾವ ಕುಲ ಹೇಳ ಸಾಯೋ ಕುರ್ಸಾಯ ನನ್ನ ಬಿ ಪಿ ಏರಿಸ್ಬೇಡಪ್ಪ ಮದುವೆ ವಯಸ್ಸಾಗ್ಯಾವು ನಾನು ಯಾವ ಊರು ನಾ ಏತಕ್ಕಾಗಿ ಬನ್ನಿ ನನ್ನ ಜಾತಿ ಯಾವದಂತ ನಿಮಗ್ ಮುಂದೆ ಗೊತ್ತಾಗ್ತದ್ರಿ ನಾ ಹುಟ್ಟುವಾಗ ಜಾತಿ ಗೀತಿ ಅಂತ ಏನು ತರ್ತಾರೆ ನನಗ್ ಗೊತ್ತಿರೋದು ಎಡರಿ ಯಾವ್ದು ಒಂದು ಹೆಣ್ಣ್ರಿ ಇನ್ನೊಂದು ಗಂಡ್ರಿ ಅದ್ರಾಗ ನನಗ್ ಗಂಡು ಜಾತಿ ಅಂತಾರ ನೋಡ್ರಿ ಏ ಇಲ್ಲ ಸಭಾ ನನಗೆ ಯಾಕೋ ನೀನು ನೋಡಿದ್ರೆ ಹೆಣ್ಣು ಜಾತಿ ಅಂತ ಡೌಟ್ ಬರ ಏ ಮಾರಾಯ ನಿನಗ್ ಇನ್ನೂ ಗಂಡು ಜಾತಿ ಅಂತ ತೋರ್ಸೇ ಇಲ್ಲ ಅದಕ್ಕೆ ತೋರ್ಸು ಅನ್ನೋ ನೆವದಾಗ ಹೆಣ್ಣು ಜಾತಿಯನ್ನ ಮೊಮ್ಮಗನ ತೋರ್ಸಿದ್ ಎಲ್ಲಿ ತೋರ್ಸಕ್ಕಿಂತ ಮೊದಲು ಟಳಗಲ್ಲತ್ತಿದ್ದೀನಿ ನೀ ಅಂತ ತೋರಿಸ್ದೆ ಕುರ್ಸಾಯ ಅಲ್ಲಿಗೆ ಯಾರಿನ ಭಾಷೆ ಕೇಳಿ ನನಗೆ ನೆತ್ತಿ ಪಿತ್ತಿ ಇರಂಗಾಗೈತಿ ಬ್ಯಾಗ್ರಾಗ ಏನ್ ತಂದಿ ತೋರ್ಸು ಕುರ್ಸಾಲ ತೋರ್ಸ ಹೊರಗೆ ತೆಗಿ मेरा बैग में पसंद माल है ನೀವ್ ಹತ್ರದಾಗ ಹುಟ್ಟಿದೆ ನಿನ್ನವನ ಸುಮ್ಮನೆ ನಿಂದ್ರ ತೋರ್ಸು ತರ ನಿಂತರಿ ಅಷ್ಟನ್ನು ನೋಡಂಗಿಲ್ಲ ಬ್ಯಾಗ್ನಾಗ ಏನೈತೆ ನಾ ಹೊರಗೆ ತೆಗಿಬೇಕು ನಾನು ನೋಡ್ಬೇಕು आओ चोरी मेरा बैग में पास मैं क्या है देखो ನೋಡುವ ಮಗಳ ಏನ್ ತಂದಾನ ಮಂಗ್ಯ ಮಗ बारी 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 माल है ಮೊಮ್ಮಗನ ಹಾವಾರ್ ತರಗತಿ ತೋರ್ಸತಿ ಚೆನ್ನಾಗಿ ತೋರ್ಸ ಏನೋ ಹಿಂಗೆ ಹೆಡಿ ತಕೊಂಡು ಕುಂತೈತಿಲ್ಲ ಸಭ ಏನದು ಅದು ಅದು ಬೇರೆ ಅದು ಬ್ಯಾರೆ ಅದ ಹ್ಮ್ ಚಲೋ ಐತ ಇಲ್ಲಿ ಬಿಡುವ ಮಗಳ ಹೋಗು ನಡಿ ಇನ್ನ ಹಾವ ಎಬ್ಸುಲ್ಲ ಒಂದ್ ಸ್ವಲ್ಪ ನೀ ನಡಿಯಪ್ಪ ನಾ ಹಾವ ನೋಡಿ ಬರ್ತಾನ ನೀವು ಹಾವ ಎಬ್ಸವ್ರೇನ ನಮ್ಮ ಹಾವ ಮಕ್ಕೊಂಡು ನಾವು ಹಾಲಿನ ಆಯ್ತು ಏ ಹೇಳಕತ್ತಾವ ಇನ್ನೊಂದ್ ಸ್ವಲ್ಪ ಎತ್ತ ನಿಮ್ಮ ನೀ ಎಲ್ಲ ಎಬ್ಸಿ ಮತ್ತ ಏನ್ ಮಾಡೋದು ಎಲ್ಲ ಮುಗಿದ ತಂಗಿ ಕೆಲಸ ಅವು ಎಲ್ಲ ನಿಮ್ ಕಡೆ ಬಿಟ್ಟಿವು ಹೆಂಗ್ ಓಡ್ತೀರಿ ನೋಡ್ರಿ ನಾವಂತ್ರ ಹೋಗ್ತೀವಿ ನಮ್ಗೆ ವಯಸ್ಸಾಗ್ಯಾವು ಓಕೆ ಅಲ್ಲ ಡಾಟ ಬಾಯ್ ಬಾಯ್ ಹಿಂಗ ಪೊಂಗಿ ಪುಂಗಿ ಪುಂಗಿ ನಿಂದು ಬಂದ್ ಆಕತ್ತೈತ್ ಸುಮ್ಮದನ ಅಷ್ಟ ಬಂದ್ ಆತಂದ್ರ ಏನ್ ಕೆಲಸ ಇಲ್ಲ ಬಂದಾಗೋ ಚಾನ್ಸೇ ಇಲ್ಲ ಯಾಕಂತ ಕೇಳಿ ಅದಕ್ಕ ಉಳಿಸ್ಕೊಂಡ್ ಇಂಥ ಟೈಮ್ದಾಗ ಚಾಲು ಆಗುದು ಬಾ ನೀ ಬಳಿ ಬಾ ಅದ ಬಳಿ ಬಾ ನೀವಂತ ಅಂದ್ ಹೇಳ್ತಾಳ ಬಾರ ಸಾಪ ಬಾರು
ಮಕ್ಕೊಂದೈತೆ ಅವ ಹರ್ಷಕ್ತಿ ಅಂಜಾಲೆ ನೋಡಪ್ಪ ಹೇಳ ಸ್ವಲ್ಪ ನೀನು ಯಾವನನ್ನ ಪ್ರೀತಿಯ ಮಾವನದಂತವ್ರು ರಮಣವ್ರೆ ರಮೇಶ್ ಸಾವ್ಕಾರಿಗೆ ನಮಸ್ಕಾರ. ಬನ್ನಿ, ಬಡವನ ಮನೆಗೆ ಅತಿಥಿಯಾಗಿ ಅಪರೂಪಕ್ಕೆ ಬಂದಿರುವರಲ್ಲ, ಬನ್ನಿ ಕುಳಿತುಕೊಳ್ಳಿ. ನೋಡ್ರಿ ರಮಣವ್ರ, ನಮ್ಮ ರಮೇಶ್ ಅಪ್ಪನವ್ರ ಸೌಕರ್ರಿ ನಿಮ್ ಜೋಡಿ ಬಿಗ್ತಾನ್ ಮಾಡಕ್ ಬಂದಾರ ನೋಡ್ರಿಪ್ಪ. ಇದೇನು ಶ್ರೀಮಂತರೇ, ಭೂಮಿ ಆಕಾಶ ಕೂಡ ಸಂಬಂಧ ಬೆಳೆಸೋದು ಉಂಟೆ. ನೀವು ಆಕಾಶ, ನಾನು ಭೂಮಿ, ಇಬ್ಬರಲ್ಲಿ ಗಜಾಂತರ ಅಂತರವಿದೆ. ಸೂರ್ಯನಿಗೆ ಹೊಣ್ಣೆ ಹುಳ ಸರ್ಸಾಟಿಯಾಗಿ ನಿಲ್ಲಬಹುದೇ ಅಂದಾಗ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕುವ ಸಾಹಸಕ್ಕೆ ಇಳಿಯಬೇಡಿ. ಇದು ಈ ನಿಮ್ಮ ಮನದ ಹುಚ್ಚು ಕಲ್ಪನೆ. ನೋಡು ರಾಮು, ಜಗಜ್ಯೋತಿ ಬಸವೇಶ್ವರು ಹೇಳಿದ ವಚನದಂತೆ ನೀನಲ್ಲದರೆ ಕೊನರುವುದಯ್ಯ, ನೀನಲ್ಲದೆ ಬಯನು ಹರಡಾಗೋದಯ್ಯ, ನೀನಲ್ಲದರೆ ವಿಷವು ಅಮೃತವಾಗೋದಯ್ಯ, ನೀನಲ್ಲದರೆ ವಿಷವು ಅಮೃತವಾಗೋದಯ್ಯ, ಸಕಲ ಪದಾರ್ಥಗಳು ಇಷ್ಟಾರ್ಥಗೊಳ್ಳುವುದಯ್ಯ. ಕೂಡಲ ಸಂಗಮ ದೇವ ಎಂಬಂತೆ ಈ ಮಾನವರಲ್ಲಿ ಎಲ್ಲರೂ ಸರಿಸಮಾನರು, ಬಡವರು ಶ್ರೀಮಂತರು ಎಂಬುದು ಭೇದ ಭಾವ ಇಲ್ಲ ರಾಮು. ಈ ಜಗದ ಸೃಷ್ಟಿಕರದಲ್ಲಿ ಹುಟ್ಟಬೇಕು, ಹುಟ್ಟಿ ಜಯಿಸಬೇಕು ರಾಮು. ಹೌದಣ್ಣ, ಈ ಜೀವನವೆಂಬ ಸಾಗರವನ್ನು ಈಜಬೇಕಾದರೆ ಅದೆಂತ ಕಷ್ಟಗಳೇ ಬಂದರು ಎದೆಗುಂದದೆ ಮುನ್ನುಗ್ಗಿದರೆ ಈ ಜೀವನದ ಗುರಿ ಮುಟ್ಟಲು ಸಾಧ್ಯ. ನೋಡು ರಮಣ್ಣವ್ರೆ, ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಪ್ರಾಣ ಸ್ನೇಹಿತ. ಅಂದು ಸೊಸೆಯಾಗಿ ಚಿಗುರೊಡೆದ ನಮ್ಮ ಈ ಗೆಳೆತನ ಇಂದು ಬೆಳೆದು ಮರವಾಗಿ ನಿಂತಿದೆ. ಲಕ್ಷ್ಮಣ, ನಿಮ್ಮ ತಮ್ಮ ಲಕ್ಷ್ಮಣ ನನಗೆ ತನಗಾದ ಕಷ್ಟದ ಅಳಿಲನ್ನು ಹೇಳಿಕೊಂಡಾಗ ನಾನೊಬ್ಬ ಶ್ರೀಮಂತ ಸ್ನೇಹಿತನಾಗಿ ನಿಮ್ಮ ಕಷ್ಟವನ್ನು ಸ್ವಲ್ಪ ದೂರ ಮಾಡಬೇಕೆಂದು ನಿಮ್ಮ ಮನೆಗೆ ಕನ್ಯಾರ್ಥಿಯಾಗಿ ಬಂದು ನಿಮಗೆ ಬೀಗರಾಗಲು ಬಂದಿದ್ದೇವೆ. ರಾಮಣ್ಣವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಸಾಹುಕಾರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಜಾಣ ನಾನಲ್ಲ. ಪ್ರಶ್ನೆಗೆ ಉತ್ತರ ತಕ್ಕಂತೆ ನಿಮ್ಮಲ್ಲಿರುವಾಗ ನಾನೇನು ಹೇಳಲಿ? ಒಟ್ಟಾರೆ ಈ ಬಡವನ ಬಾಗಿಲಿಗೆ ಬಂದಿದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂತಾಯಿತು. ನಿಮ್ಮಂತ ಸಹೃದಯದ ಕರುಣಾಮೂರ್ತಿಗಳು ಇರುವುದು ಅಪರೂಪ. ನಿಮ್ಮ ಮಾತಿನಂತೆ ನನ್ನ ತಂಗಿಯನ್ನು ನಿಮಗೆ ಧಾರಾಳವಾಗಿ ದಾರಿ ಎರೆದು ಕೊಡುತ್ತೇನೆ. ವರದಕ್ಷಿಣೆ ಎಂಬ ಕೀಟ ಹೆಣ್ಣು ಜಾತಿಯನ್ನು ಕೊರೆಯುವ ಕರಗಸದಲ್ಲಿ ಸಿಕ್ಕು ಅದೆಷ್ಟೋ ಬಡ ಕುಟುಂಬಗಳು ಬೀದಿ ಪಾಲಾಗಿವೆ. ಅದನ್ನು ನಿಮ್ಮಂತ ಶ್ರೀಮಂತರು ಮೆಟ್ಟಿ ನಿಲ್ಲುವುದು ಬಹಳ ವಿರಳ. ಈ ಅಚಲ ನಿರ್ಧಾರಕ್ಕೆ ಈ ನಿರ್ಗತಿಕನ ಬಾಯಿನಲ್ಲಿ ಭಾಗ್ಯೋದಯದ ದೀಪ ಹಚ್ಚದಂತಾಯಿತು ಸಾಹುಕಾರ್ರೆ. ಹೌದ್ರಿ ರಮಣವ್ರ, ನಿಮ್ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತು ಅಂತ ನೋಡ್ರಿ ರಮಣ. ಇನ್ನು ಮ್ಯಾಲ ನಿನ್ನ ದರಿದ್ರೆಲ್ಲ ಹೋಗ್ಲಾರ್ದು ನೋಡ್ಪ ನಿಂದು. ತಂಗಿ ಸವಿತಾ ಬಾರಮ್ಮ ಹೊರಗೆ. ಯಾರು ಬಂದಿದ್ದಾರೆ ನೋಡಮ್ಮ. ಓ ಸಾವುಕಾರು, ನಮಸ್ಕಾರ ಸಾವುಕಾರಿಗೆ. ಅವರ ಇವ್ರು ಸಾವುಕಾರ, ಇವ್ರು ನಿಮ್ಮ ದೊಡ್ಡ ಭಾವನವ್ರಿ. ಏನ್ರಿ ಅಲ್ಲಿ ಕೂತಾರಲ್ರಿ, ಅವ್ರೇ ನೋಡ್ರಿ ನಿಮ್ಮನ್ನ ಯಜಮಾನ್ರು. ಹಾ ಬಾರಮ್ಮ, ಇಲ್ಲಿ ಕೂತ್ಕೋ. ತಂಗಿ ಸವಿತಾ, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಮ್ಮ.
ಸವಿತಾ, ತಂಗಿ ಸವಿತಾ, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಮ್ಮ. ಏನಲ್ಲ ಇದು? ನಾನು ಕಾಣ್ತಾ ಇರೋದು ಕನಸು ನನಸು? ನನ್ನ ಕಣ್ಣಿಂದ ನನಗೆ ನಂಬಕ್ಕಾಗ್ತಾ ಇಲ್ಲ. ಈ ರೀತಿ ನಡೆಯುತ್ತೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ನೆನೆಸೋದಿಲ್ಲ ಅಣ್ಣ. ಅಣ್ಣ, ಇವರ ಅಪಾರ ದಯಾಗುಣದ ಧರ್ಮಾತ್ಮರು ಇಂಥವ್ರ ಮನೆ ಸೊಸೆ ಹೋಗ್ತಾ ಇರೋದು ನನ್ನ ಪುಣ್ಯ ಅಣ್ಣ, ನನ್ನ ಪುಣ್ಯ. ಹಾ ತಂಗಿ ಸವಿತಾ, ನೀನು ನನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ತಂಗಿ ಸವಿತಾ, ತಂಗಿ ಸವಿತಾ, ತಂಗಿ ಸವಿತಾ, ನೀನು ನನಗೆ ದೇವರ ಕೊಟ್ಟ ತಂಗಿ ಅಮ್ಮ, ದೇವರ ಕೊಟ್ಟ ತಂಗಿ. ಸವಿತಾ, ಬೇಗನೆ ಒಳಗಡೆ ಹೋಗಿ ಕಾಫಿ ಮಾಡಿಕೊಂಡು ಬರಮ್ಮ. ಅವರ ನೀವು ಕಾಪಿ ಮಾಡಿ ನೋಡ್ರಿ, ನಾ ತಂದು ಕೊಡ್ತೇನ್ರಿ. ಏನಂತ್ರಿ ನೋಡ್ರಿ. ನೋಡು ರಾಮು, ನೋಡುವ ಜನರಿಗೆ ಮಾತ್ರ ಈ ರಂಗಪ್ಪ ಮನೆಯ ಆಳು. ನನ್ನ ಸ್ವಂತ ತಮ್ಮನೆಂದು ನಂಬಿದ್ದೇನೆ. ಈ ರಂಗಪ್ಪನು ನಂಬಿಗೆಯಸ್ತ ಒಬ್ಬ ಸಾತ್ವಿಕ ಮನುಷ್ಯ. ಈ ರಂಗಪ್ಪನಿಲ್ಲದೆ ಈ ಮನೆಯಲ್ಲಿ ಯಾವ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಈ ರಂಗಪ್ಪನು ಒಳ್ಳೆ ಸಮಾಜದಲ್ಲಿ ನಂಬಿಗಸ್ತ ಮನುಷ್ಯನಪ್ಪ. ಈ ರಂಗಪ್ಪನು ತನ್ನ ಸ್ವಂತ ಹಿರಿಯ ಅಣ್ಣನೆಂದು ನಂಬಿದ್ದಾನೆ. ಈ ರಂಗಪ್ಪನು ಒಳ್ಳೆಯ ನಂಬಿಗಸ್ತ ಮನುಷ್ಯಪ್ಪ. ರಾಮು ನಂಬಿಗಸ್ತ ಮನುಷ್ಯ. ರಂಗ ರಂಗ, ಹಾ ಸೌಕರ್ರಿ, ಕಾಫಿ ಅಂತ ತೆಗೆದುಕೊಳ್ರಿ. ಇಷ್ಟು ದಿವಸ ಆ ವಾರ ಕುಡಿದ್ರಿ, ಈಗ ದೊಡ್ಡ ವಾರ ಕುಡಿದಿದ್ರಿಲ್ಲ. ಏನ್ ಕುಡಿದಿದ್ರಿ ಅವಾಗ? ಹೇಳ್ರಿ ಈಗ ಬಾಯಿ ಬಿಚ್ಚಿ. ಹಾ ನೋಡು, ಈಗ ಚಿಕ್ಕ ವಾರ ಮಾಡ್ಯಾರ್ರಿ, ಈಗ ಕಾಫಿ ಮಾಡ್ಯಾರ ನೋಡ್ರಿ. ಹೇಳ್ರಿ ಕಾಫಿ ಕೊಡ್ರಿ ಈಗ ಮೊದಲ. ರಾಮವ್ವ, ನಾನು ಪುರೋಹಿತರ ಬಳಿಗೆ ಹೋಗಿ ಮದುವೆಯ ಮುಹೂರ್ತವನ್ನು ಕೇಳಿ ನಿಮಗೆ ದಿನಾಂಕವನ್ನು ತಿಳಿಸುತ್ತೇನೆ. ನಾವೇನು ಹೋಗಿ ಬರ್ತೇವಪ್ಪ. ಹಾ ರಮಣವ್ರ ಬರ್ತೇವ್ರಿ. ಹೋಗಿ ಬನ್ನಿ ದೇವ್ರೆ. ನಮಸ್ಕಾರ. ನಮಸ್ಕಾರ. ತಂಗಿ ಸವಿತಾ, ತಂಗಿ ಈಗಲೇ ನಾಚಿಕೆ ಬಳ್ಳಿಯಾಗಿ ನಿಂತು ಬಿಟ್ಟಿಲ್ಲಮ್ಮ. ಕಳ್ಳಿ ಬಾರಮ್ಮ ಹೊರಗೆ. ಬಂದೇನಾ? ಎಷ್ಟು ಹೋಗ್ತಾ ಇದೆಯಲ್ಲ? ತಂಗಿ ಇದೇನಮ್ಮ ಕೈಯಲ್ಲಿ ಆರುತಿ ತಾಟು ಹಿಡ್ಕೊಂಡು ಬಂದಿಯಲ್ಲ? ಏನಣ್ಣ ಹೀಗೆ ಕೇಳ್ತಾ ಇದೀಯಾ? ಇವತ್ತು ನೂಲು ಹುಣ್ಣಿಮೆ ಅಲ್ವೇ? ಈ ಹುಣ್ಣಿಮೆಯ ಶುಭ ದಿನದಂದು ತಂಗಿ ಆದಳು ಅಣ್ಣಂದ್ರೆ ಆರತಿ ಮಾಡಿ ರಾಖಿ ಕಟ್ತಾಳೆ ಅಂತ ಗೊತ್ತಿಲ್ವೇ ನಿನಗೆ? ತಂಗಿ ಸವಿತಾ, ಗೊತ್ತಿದೆಯಮ್ಮ. ಆದರೆ ಇಂದು ನಿನ್ನ ನೋಡಲು ಬಂದ ಬೀಗರ ಗಡಿಬಿಡಿಯಲ್ಲಿ ಮರೆತು ಬಿಟ್ಟಿದ್ದೆ ಅಷ್ಟೇ ಅಮ್ಮ. ತಂಗಿ, ಸ್ತ್ರೀಯರ ಆತ್ಮ ಸಂರಕ್ಷಣೆ ಸಾಧನ ಇಂದು ಪ್ರಪಂಚದಲ್ಲಿದೆ. ಸ್ತ್ರೀ ಕುಲವನ್ನು ಹಿಂದೂ ಸಂಪ್ರದಾಯದಲ್ಲಿ ದೇವತೆ ಎಂದು ತಾಯಿ ರೂಪ ಕೊಟ್ಟಿದ್ದಾರೆ. ಆದರೆ ಇಂದಿನ ಈ ಕಲಿಯುಗದಲ್ಲಿ ತಾಯಿ ರೂಪದ ಸ್ತ್ರೀಯರ ಮೇಲೆ ಕಾಮ ಪ್ರೀತಿ ತುಂಬ ಅತ್ಯಾಚಾರ ಎಸಗುತ್ತಾ ನಡೆದಿದ್ದಾರೆ. ಈ ಅತ್ಯಾಚಾರವನ್ನು ತಡೆಯಲು ಪ್ರಾಣ ರಕ್ಷಣೆಯ ಶೀಲದ ರಕ್ಷಣೆ ಅಸ್ತ್ರವಾಗಿ ತಮ್ಮ ವಿರೋಧಿ ಪರ ಪುರುಷನಿಗೆ ರಾಖಿಯನ್ನು ಕಟ್ಟಿ ಅತ್ಯಾಚಾರವನ್ನು ತಡೆದಿದ್ದಾರೆ ಅಮ್ಮ. ಈ ಬಾಳು ಸಾಗಿಸಲು ಅಂದಿನಿಂದಲೂ ಇಂದಿನವರೆಗೆ ನಡೆದು ಬಂದ ಪದ್ಧತಿ ಅಮ್ಮ ಈ ರಕ್ಷಾಬಂಧನ. ಅಣ್ಣ, ತಂಗಿ ಮತ್ತು ನೀನು ಇಂದು ರಕ್ಷಾಬಂಧನ ದಿನದಂದು ಯಾವುದೋ ಒಂದು ವಿಚಾರದಲ್ಲಿ ಇರುವಂತೆ ಕಾಣುತ್ತಿದೆಯಲ್ಲ? ಬಾ ಅಣ್ಣ, ನಿಂದಾರನೆ ಕಾಯ್ತಾ ಇದೆ. ಬನ್ನಿ ಇಬ್ರು ಕೂತ್ಕೊಳ್ಳಿ.
ಅಂತ ಇಂದು ನೀನು ಕಟ್ಟಿದ ಈ ರಕ್ಷಾ ಬಂಧನ ಫಲವಾಗಿ ನಿನಗೆ ಯಾವುದೋ ಏನು ತಂದು ಕೊಡಲಾರೆ, ಯಾವುದೇ ವಸ್ತುವನ್ನು ತಂದು ಕೊಡಲು ಸ್ವಾರ್ಥಿಯಾದ ತಂಗಿ, ಸ್ವಾರ್ಥಿಯಾದೆ. ಪ್ರತಿಯೊಬ್ಬರು ಅಣ್ಣಂದಿರು ತಮ್ಮ ತಂಗಿಯರಿಗೆ ಈ ರಕ್ಷಾ ಬಂಧನ ದಿನದಂದು ಏನಾದರೂ ತಂದು ಕೊಡುವುದು ಸಂಭ್ರಮ ತಂಗಿ, ಸಂಭ್ರಮ. ಆದರೆ ಇಂದು ನನ್ನಲ್ಲಿ ಏನಿದೆ ತಂಗಿ ನಿನಗೆ ವಿಶೇಷ ಕಾಣಿಕೆ ಕೊಡಲು? ಅಯ್ಯೋ ದೇವರೇ, ಕಂಗೊಳಿಸುವ ಗೃಹಲಕ್ಷ್ಮಿಯಾಗಿ ನನ್ನ ತಂಗಿಗೆ ಯಾವುದೋ ಒಂದು ವಸ್ತುವನ್ನು ತಂದು ಕೊಡದ ನಾ ಮರ್ದನಾದ್ರೆ ಆ ತಂದೆ, ನಾ ಮರ್ದನಾಗಿ ಮಾಡಿ ಆ ತಂದೆ. ಅಣ್ಣ, ಅದಕ್ಕೇಕೆ ನೀನು ಚಿಂತೆ ಮಾಡುವೆ? ಅಣ್ಣ, ಅದಕ್ಕೇಕೆ ನೀನು ಚಿಂತೆ ಮಾಡುವೆ? ಕೊಡುವ ದೇವರು ಬಡವನೇನನ್ನ, ಬಡವನೇನು. ತಂಗಿಗಾಗಿ ನಾನು ಹೊಸ ಸೀರೆಯನ್ನು ತಂದಿರುವೆ, ತೆಗೆದುಕೊಳ್ಳಮ್ಮ ಈ ಬಡ ನನ್ನ ಅಲ್ಪ ಕಾಣಿಕೆ. ತಮ್ಮ ಲಕ್ಷ್ಮಣ, ಈ ಮನೆ ಹಿರಿತನ ಜವಾಬ್ದಾರಿ ಹೊತ್ತು ನಾನೇ ಅಸಮರ್ಥನಾಗಿರುವಾಗ ನೀನೆಲ್ಲಿ ತಂದಿರುವಪ್ಪ ಈ ಸೀರೆಯನ್ನು? ಲಕ್ಷ್ಮಣ, ಮತ್ತೇನು ಕಳ್ತನ ಮಾಡಿ ಎಂದು ತಂದೇನಪ್ಪ ಲಕ್ಷ್ಮಣ? ಅಣ್ಣ, ಕಳ್ಳತನ ಮಾಡುವ ದೀನಮನ ನನ್ನದಲ್ಲ ಅಣ್ಣ. ನಾನು ಕೂಡ ನಿನ್ನಂತೆ ಬಜಾರ್ನಲ್ಲಿ ದೇಹ ದಂಡಿಸಿ ಬಂದ ಕೂಲಿಯಿಂದ ತಂಗಿಗೆ ಸೀರೆಯನ್ನು ತಂದಿರುವೆ. ನಾನು ಮಾಡಿರುವ ಕಾಯಕ ತಪ್ಪೇನನ್ನ, ತಪ್ಪೇ. ತಪ್ಪಲ್ಲ ತಮ್ಮ, ತಪ್ಪಲ್ಲ. BA ಪದವೀಧರನಾಗಿ ನೌಕರಿ ಸಿಗದೆ ಹಮಾಲಿ ಮಾಡುವ ಕಾರ್ಯನಿರತಿನಲ್ಲಿ ನೀನಿರುವಾಗ ನಿನ್ನನ್ನು ಕಳ್ಳತನ ಮಾಡಿದಲ್ಲ, ನನ್ನದು ತಪ್ಪು ತಮ್ಮ, ನನ್ನದು ತಪ್ಪು. ತಮ್ಮ ಲಕ್ಷ್ಮಣ, ವಿದ್ಯೆ ಕಲಿತ ನಿನಗೆ ನೌಕರಿಯನ್ನು ಕೊಡಿಸಲಾಗದೆ ಸ್ವಾರ್ಥಿಯಾದ ತಂದೆ, ಸ್ವಾರ್ಥಿಯಾದೆ. ತಮ್ಮ ಲಕ್ಷ್ಮಣ, ಕಣ್ಣು ಹಿಡಿಯುವ ಕೈಯಲ್ಲಿ ಕೂಲಿ ಮಾಡಿದಪ್ಪ ಲಕ್ಷ್ಮಣ. ಅಣ್ಣ, ಈ ನಿನ್ನ ತಂಗಿ ಮೇಲೆ ಪ್ರೀತಿ ವಾತ್ಸಲ್ಯಕ್ಕಾಗಿ ಇವತ್ತು ಹಮಾಲಿ ಮಾಡಿ ಈ ಸೀರೆನ ತಂದಿದೀಯ ಅಣ್ಣ. ಈ ಸೀರೆ ದಿನಗತಿಸಿದ ಮೇಲೆ ಮಾಸ್ಬೋದು, ಹಳೆದಾಗ್ಬೋದು, ಮುಂದೆ ಹರಿದು ಕೂಡ ಹೋಗ್ಬೋದು. ಆದ್ರೆ ನಿಮ್ಮ ಸ್ಮೃತಿ ಪಟಲದ ಮೇಲೆ ಈ ತಂಗಿಯ ನೆನಪು. ನಾಳೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೂ ಅಷ್ಟೇಕೆ ನಾನು ಸಾಯೋವರೆಗೂ ನನ್ನ ನೆನಪು ಸದಾ ನಿಮ್ಮ ಮನದಲ್ಲಿ ಹೀಗೆ ಶಾಶ್ವತವಾಗಿದೆ ಅಣ್ಣ. ಈ ನಿಮ್ಮ ತಂಗಿಯನ್ನ ಮರೆಬೇಡಿ ಅಣ್ಣ, ಈ ನಿಮ್ಮ ತಂಗಿಯನ್ನ ತಂಗಿ, ಏನು ಮಾತನಾಡ್ತಿರಿ ಅಮ್ಮ, ಏನು ಮಾತನಾಡ್ತಿರುವಿ? ನನ್ನ ಪ್ರತಿಯೊಂದು ರಕ್ತದ ಕಣದಲ್ಲಿ ನೀನು ತುಂಬಿರುವೆ ತಂಗಿ, ನೀನು ತುಂಬಿರುವೆ. ಇಷ್ಟು ಮಾತ್ರ ನಿಜ ತಂಗಿ. ನಾವು ಬದುಕಿರುವ ತನಕ ನಿನ್ನನ್ನು ಎಂದಿಗೂ ಕೈ ಬಿಡಲಾರು ಅಮ್ಮ, ಕೈ ಬಿಡಲಾರವು. ಭೂಮಿ ಆಕಾಶ ಒಂದಾನೊಂದು ದಿನ ಸೃಷ್ಟಿಸಿ ನಿಯಮ ಬದಲಾಯಿಸಿ ಸಂಧಿಸಬಹುದು, ಕಾಲ ಗತಿಸಿ ಜಗತ್ತ ಪ್ರಳಯವಾಗಬಹುದು. ಆದರೆ ನಮ್ಮ ಸೃಷ್ಟಿ ಪಟ್ಟಣದಲ್ಲಿ ನಿನಗೆ ಎಂಥ ಕಷ್ಟ ಕಾಲಕ್ಕೂ ನಿನ್ನನ್ನು ಮರೆತು ಇರಲಾರವಮ್ಮ, ಇರಲಾರವು. ಅಣ್ಣ, ಇಂದು ರಕ್ಷಾಬಂಧನ ದಿನದಂದು ನಮ್ಮನ್ನು ಸಂತೋಷಗೊಳಿಸಲು ತಂಗಿ ಒಂದು ಹಾಡನ್ನು ಹಾಡಮ್ಮ. ನಿಮ್ಮಿಷ್ಟದಂತೆ ಹೇಳ್ತೀನಿ. ರಮಣವ್ರೇ, ರಮಣವ್ರೇ, ರಮೇಶ್ ಸಾವ್ಕಾರಿಗೆ ನಮಸ್ಕಾರ. ಬನ್ನಿ, ಬಡವನ ಮನೆಗೆ ಅತಿಥಿಯಾಗಿ ಅಪರೂಪಕ್ಕೆ ಬಂದಿರುವರಲ್ಲ, ಬನ್ನಿ ಕುಳಿತುಕೊಳ್ಳಿ. ನೋಡ್ರಿ ರಮಣವ್ರ, ನಮ್ಮ ರಮೇಶ್ ಅಪ್ಪನವ್ರ ಸಾವ್ಕಾರ್ರಿ ನಿಮ್ ಜೋಡಿ ಬಿಗ್ತಾನ್ ಮಾಡಕ್ ಬಂದಾರ ನೋಡ್ರಿಪ್ಪ. ಇದೇನು ಶ್ರೀಮಂತರೇ, ಭೂಮಿ ಆಕಾಶ ಕೂಡ ಸಂಬಂಧ ಬೆಳೆಸೋದು ಉಂಟೆ?
ನೀವು ಆಕಾಶ, ನಾನು ಭೂಮಿ. ಇಬ್ಬರಲ್ಲಿ ಗಜಾಂತರ ಅಂತರವಿದೆ. ಸೂರ್ಯನಿಗೆ ಹೊನ್ನೆ ಹುಳ ಸರಿಸಾಟಿಯಾಗಿ ನಿಲ್ಲಬಹುದೇ ಅಂದಾಗ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕುವ ಸಾಹಸಕ್ಕೆ ಇಳಿಯಬೇಡಿ. ಇದು ಈ ನಿಮ್ಮ ಮನದ ಹುಚ್ಚು ಕಲ್ಪನೆ. ನೋಡು ರಾಮು, ಜಗಜ್ಯೋತಿ ಬಸವೇಶ್ವರು ಹೇಳಿದ ವಚನದಂತೆ ನೀನೊಲದರೆ ಕೊರಡು ಕೊನರುವುದಯ್ಯ, ನೀನೊಲದೆ ಬಯನು ಹರಡಾಗೋದಯ್ಯ, ನೀನೊಲದರೆ ವಿಷವು ಅಮೃತವಾಗೋದಯ್ಯ, ನೀನೊಲದರೆ ವಿಷವು ಅಮೃತವಾಗೋದಯ್ಯ, ಸಕಲ ಪದಾರ್ಥಗಳು ಇಷ್ಟಾರ್ಥಗೊಳ್ಳುವುದಯ್ಯ. ಕೂಡಲ ಸಂಗಮ ದೇವ ಎಂಬಂತೆ ಈ ಮಾನವರಲ್ಲಿ ಎಲ್ಲರೂ ಸರಿಸಮಾನರು, ಬಡವರು ಶ್ರೀಮಂತರು ಎಂಬುದು ಭೇದ ಭಾವ ಇಲ್ಲ ರಾಮು. ಈ ಜಗದ ಸೃಷ್ಟಿಕರದಲ್ಲಿ ಹುಟ್ಟಬೇಕು, ಹುಟ್ಟಿ ಜಯಿಸಬೇಕಪ್ಪ, ಜಯಿಸಬೇಕು ರಾಮು. ಹೌದಣ್ಣ, ಈ ಜೀವನವೆಂಬ ಸಾಗರವನ್ನು ಈಜಬೇಕಾದರೆ ಅದೆಂತ ಕಷ್ಟಗಳೇ ಬಂದರು ಎದೆಗುಂದದೆ ಮುನ್ನುಗ್ಗಿದರೆ ಈ ಜೀವನದ ಗುರಿ ಮುಟ್ಟಲು ಸಾಧ್ಯ. ನೋಡು ರಾಮಣ್ಣವರೇ, ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಪ್ರಾಣ ಸ್ನೇಹಿತ. ಅಂದು ಸೊಸೆಯಾಗಿ ಚಿಗುರೊಡೆದ ನಮ್ಮ ಈ ಗೆಳೆತನ ಇಂದು ಬೆಳೆದು ಮರವಾಗಿ ನಿಂತಿದೆ. ಲಕ್ಷ್ಮಣ, ನಿಮ್ಮ ತಮ್ಮ ಲಕ್ಷ್ಮಣ ನನಗೆ ತನಗಾದ ಕಷ್ಟದ ಅಳಿಲನ್ನು ಹೇಳಿಕೊಂಡಾಗ ನಾನೊಬ್ಬ ಶ್ರೀಮಂತ ಸ್ನೇಹಿತನಾಗಿ ನಿಮ್ಮ ಕಷ್ಟವನ್ನು ಸ್ವಲ್ಪ ದೂರ ಮಾಡಬೇಕೆಂದು ನಿಮ್ಮ ಮನೆಗೆ ಕನ್ಯಾರ್ಥಿಯಾಗಿ ಬಂದು ನಿಮಗೆ ಬೀಗರಾಗಲು ಬಂದಿದ್ದೇವೆ. ರಾಮಣ್ಣವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಸಾಹುಕಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಜಾಣ ನಾನಲ್ಲ. ಪ್ರಶ್ನೆಗೆ ಉತ್ತರ ತಕ್ಕಂತೆ ನಿಮ್ಮಲ್ಲಿರುವಾಗ ನಾನೇನು ಹೇಳಲಿ? ಒಟ್ಟಾರೆ ಈ ಬಡವನ ಬಾಗಿಲಿಗೆ ಬಂದಿದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂತಾಯಿತು. ನಿಮ್ಮಂತ ಸಹೃದಯದ ಕರುಣಾಮೂರ್ತಿಗಳು ಇರುವುದು ಅಪರೂಪ. ನಿಮ್ಮ ಮಾತಿನಂತೆ ನನ್ನ ತಂಗಿಯನ್ನು ನಿಮಗೆ ಧಾರಾಳವಾಗಿ ದಾರಿ ಎರೆದು ಕೊಡುತ್ತೇನೆ. ವರದಕ್ಷಿಣೆ ಎಂಬ ಕೀಟ ಹೆಣ್ಣು ಜಾತಿಯನ್ನು ಕೊರೆಯುವ ಕರಗಸದಲ್ಲಿ ಸಿಕ್ಕು ಅದೆಷ್ಟೋ ಬಡ ಕುಟುಂಬಗಳು ಬೀದಿ ಪಾಲಾಗಿವೆ. ಅದನ್ನು ನಿಮ್ಮಂತ ಶ್ರೀಮಂತರು ಮೆಟ್ಟಿ ನಿಲ್ಲುವುದು ಬಹಳ ವಿರಳ. ಈ ಅಚಲ ನಿರ್ಧಾರಕ್ಕೆ, ನಿಮ್ಮ ಈ ಅಚಲ ನಿರ್ಧಾರಕ್ಕೆ ಈ ನಿರ್ಗತಿಕನ ಬಾಯಿನಲ್ಲಿ ಭಾಗ್ಯೋದಯದ ದೀಪ ಹಚ್ಚದಂತಾಯಿತು ಸಾಹುಕಾರ್ರಿ. ಹೌದ್ರಿ ರಮಣವ್ರ, ನಿಮ್ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತಂತ ನೋಡ್ರಿ ರಮಣ. ಇನ್ನು ಮ್ಯಾಲ ನಿನ್ನ ದರಿದ್ರ ಎಲ್ಲ ಹೋಗ್ಲಾಡ್ತೋಡ್ಪ ನಿಂದು. ತಂಗಿ ಸವಿತಾ, ತಂಗಿ ಸವಿತಾ, ಬಾರಮ್ಮ ಹೊರಗೆ. ಯಾರು ಬಂದಿದ್ದಾರೆ ನೋಡಮ್ಮ. ಓ ಸಾವುಕಾರು, ನಮಸ್ಕಾರ ಸಾವುಕಾರಿಗೆ. ಅವರ ಇವರು ಸಾವುಕಾರ, ಇವರು ನಿಮ್ಮ ದೊಡ್ಡ ಭಾವನವ್ರಿ. ಏನ್ರಿ ಅಲ್ಲಿ ಕೂತಾರಲ್ರಿ, ಅವರೇ ನೋಡ್ರಿ ನಿಮ್ಮನ್ನ ಯಜಮಾನ್ರು. ಹಾ ಬಾರಮ್ಮ, ಇಲ್ಲಿ ಕೂತ್ಕೋ. ತಂಗಿ ಸವಿತಾ, ತಂಗಿ ಸವಿತಾ, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಮ್ಮ.
ತಂಗಿ ಸವಿತಾ, ತಂಗಿ ಸವಿತಾ, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಮ್ಮ. ಏನಲ್ಲ ಇದು? ನಾನು ಕಾಣ್ತಾ ಇರೋದು ಕನಸು. ನನ್ನ ಕಣ್ಣಿಂದ ನನಗೆ ನಂಬಕ್ಕಾಗ್ತಾ ಇಲ್ಲ. ಈ ರೀತಿ ನಡೆಯುತ್ತೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ನೆನೆಸೋದಿಲ್ಲ ಅಣ್ಣ. ಇವರ ಅಪಾರ ದಯಾಗುಣದ ಧರ್ಮಾತ್ಮರು ಇಂಥವ್ರ ಮನೆ ಸೊಸೆ ಹೋಗ್ತಾ ಇರೋದು ನನ್ನ ಪುಣ್ಯ ಅಣ್ಣ, ನನ್ನ ಪುಣ್ಯ. ಹಾ ತಂಗಿ ಸವಿತಾ, ನೀನು ನನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ತಂಗಿ ಸವಿತಾ, ತಂಗಿ ಸವಿತಾ, ತಂಗಿ ಸವಿತಾ, ನೀನು ನನಗೆ ದೇವರ ಕೊಟ್ಟ ತಂಗಿ ಅಮ್ಮ, ದೇವರ ಕೊಟ್ಟ ತಂಗಿ. ಸವಿತಾ, ಬೇಗನೆ ಒಳಗಡೆ ಹೋಗಿ ಕಾಫಿ ಮಾಡಿಕೊಂಡು ಬರಮ್ಮ. ಅವರ ನೀವು ಕಾಪಿ ಮಾಡಿ ನೋಡ್ರಿ, ನಾ ತಂದು ಕೊಡ್ತೇನ್ರಿ. ಏನಂತ್ರಿ ನೋಡ್ರಿ. ನೋಡು ರಾಮು, ನೋಡುವ ಜನರಿಗೆ ಮಾತ್ರ ಈ ರಂಗಪ್ಪ ಮನೆಯ ಆಳು. ನನ್ನ ಸ್ವಂತ ತಮ್ಮನೆಂದು ನಂಬಿದ್ದೇನೆ. ಈ ರಂಗಪ್ಪನು ನಂಬಿಕೆಯಸ್ತ ಒಬ್ಬ ಸಾತ್ವಿಕ ಮನುಷ್ಯ. ಈ ರಂಗಪ್ಪನಿಲ್ಲದೆ ಈ ಮನೆಯಲ್ಲಿ ಯಾವ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಈ ರಂಗಪ್ಪನು ಒಳ್ಳೆ ಸಮಾಜದಲ್ಲಿ ನಂಬಿಗಸ್ತ ಮನುಷ್ಯನಪ್ಪ. ಈ ರಂಗಪ್ಪನು ತನ್ನ ಸ್ವಂತ ಹಿರಿಯ ಅಣ್ಣನೆಂದು ನಂಬಿದ್ದಾನೆ. ಈ ರಂಗಪ್ಪನು ಒಳ್ಳೆಯ ನಂಬಿಗಸ್ತ ಮನುಷ್ಯಪ್ಪ. ರಾಮು ನಂಬಿಗಸ್ತ ಮನುಷ್ಯ. ರಂಗ ರಂಗ, ಹಾ ಸಾವುಕಾರ್ರಿ, ಕಾಫಿ ಅಂತ ತೆಗೆದುಕೊಳ್ರಿ. ಇಟ್ಟು ದಿವಸ ಆ ವಾರ ಕುಡಿದ್ರಿ, ಈಗ ದೊಡ್ಡ ವಾರ ಕುಡಿದ್ರಿಲ್ಲ. ಏನ್ ಕುಡಿದ್ರಿ ಅವಾಗ ಹೇಳ್ರಿ, ಈಗ ಬಾಯಿ ಬಿಚ್ಚಿ. ಹಾ ನೋಡು, ಈಗ ಚಿಕ್ಕ ವಾರ ಮಾಡ್ಯಾರ್ರಿ, ಈಗ ಕಾಫಿ ಮಾಡ್ಯಾರ ನೋಡ್ರಿ. ಹೇಳ್ರಿ, ಕಾಫಿ ಕೊಡ್ರಿ ಈಗ ಮೊದಲ. ರಾಮವ್ವ, ನಾನು ಪುರೋಹಿತರ ಬಳಿಗೆ ಹೋಗಿ ಮದುವೆಯ ಮುಹೂರ್ತವನ್ನು ಕೇಳಿ ನಿಮಗೆ ದಿನಾಂಕವನ್ನು ತಿಳಿಸುತ್ತೇನೆ. ನಾವೇನು ಹೋಗಿ ಬರ್ತೇವಪ್ಪ. ಹಾ ರಮಣವ್ರ ಬರ್ತೇವ್ರಿ. ಹೋಗಿ ಬನ್ನಿ ದೇವ್ರೆ. ನಮಸ್ಕಾರ. ನಮಸ್ಕಾರ. ತಂಗಿ ಸವಿತಾ, ತಂಗಿ ಈಗಲೇ ನಾಚಿಕೆ ಬಳ್ಳಿಯಾಗಿ ನಿಂತು ಬಿಟ್ಟಿಲ್ಲಮ್ಮ. ಕಳ್ಳಿ ಬಾರಮ್ಮ ಹೊರಗೆ. ಬಂದೇನಾ? ಎಷ್ಟು ಹೋಗ್ತಾ ಇದೆಯಲ್ಲ? ತಂಗಿ ಇದೇನಮ್ಮ ಕೈಯಲ್ಲಿ ಆರುತಿ ತಾಟು ಹಿಡ್ಕೊಂಡ್ ಬಂದಿಯಲ್ಲ? ಏನಣ್ಣ ಹೀಗೆ ಕೇಳ್ತಾ ಇದೀಯಾ? ಇವತ್ತು ನೂಲು ಹುಣ್ಣಿಮೆ ಅಲ್ವೇ? ಈ ಹುಣ್ಣಿಮೆ ಶುಭ ದಿನದಂದು ತಂಗಿ ಆದಳು ಅಣ್ಣಂದ್ರೆ ಆರತಿ ಮಾಡಿ ರಾಖಿ ಕಟ್ತಾಳೆ ಅಂತ ಗೊತ್ತಿಲ್ವೇ ನಿನಗೆ? ತಂಗಿ ಸವಿತಾ, ಗೊತ್ತಿದೆಯಮ್ಮ. ಆದರೆ ಇಂದು ನಿನ್ನ ನೋಡಲು ಬಂದ ಬೀಗರ ಗಡಿಬಿಡಿಯಲ್ಲಿ ಮರೆತು ಬಿಟ್ಟಿದ್ದೆ ಅಷ್ಟೇ ಅಮ್ಮ. ತಂಗಿ, ಸ್ತ್ರೀಯರ ಆತ್ಮ ಸಂರಕ್ಷಣೆ ಸಾಧನ ಇಂದು ಪ್ರಪಂಚದಲ್ಲಿದೆ. ಸ್ತ್ರೀ ಕುಲವನ್ನು ಹಿಂದೂ ಸಂಪ್ರದಾಯದಲ್ಲಿ ದೇವತೆ ಎಂದು ತಾಯಿ ರೂಪ ಕೊಟ್ಟಿದ್ದಾರೆ. ಆದರೆ ಇಂದಿನ ಈ ಕಲಿಯುಗದಲ್ಲಿ ತಾಯಿ ರೂಪದ ಸ್ತ್ರೀಯರ ಮೇಲೆ ಕಾಮ, ಪ್ರೀತಿ ತುಂಬ ಅತ್ಯಾಚಾರ ಬೆಸಗುತ್ತಾ ನಡೆದಿದ್ದಾರೆ. ಈ ಅತ್ಯಾಚಾರವನ್ನು ತಡೆಯಲು ಪ್ರಾಣ ರಕ್ಷಣೆಯ ಶೀಲದ ರಕ್ಷಣೆ ಅಸ್ತ್ರವಾಗಿ ತಮ್ಮ ವಿರೋಧಿ ಪರ ಪುರುಷನಿಗೆ ರಾಖಿಯನ್ನು ಕಟ್ಟಿ ಅತ್ಯಾಚಾರವನ್ನು ತಡೆದಿದ್ದಾರೆ ಅಮ್ಮ. ಈ ಬಾಳು ಸಾಗಿಸಲು ಅಂದಿನಿಂದಲೂ ಇಂದಿನವರೆಗೆ ನಡೆದು ಬಂದ ಪದ್ಧತಿ ಅಮ್ಮ ಈ ರಕ್ಷಾಬಂಧನ. ಅಣ್ಣ, ತಂಗಿ ಮತ್ತು ನೀನು ಇಂದು ರಕ್ಷಾಬಂಧನ ದಿನದಂದು ಯಾವುದೋ ಒಂದು ವಿಚಾರದಲ್ಲಿ ಇರುವಂತೆ ಕಾಣುತ್ತಿದೆಯಲ್ಲ. ಬಾ ಅಣ್ಣ, ನಿನ್ ದಾರನೇ ಕಾಯ್ತಾ ಇದೆ. ಬನ್ನಿ ಇಬ್ರು ಕೂತ್ಕೊಳ್ಳಿ.
ಬಂಧನ ಫಲವಾಗಿ ನಿನಗೆ ಯಾವುದೋ ಏನು ತಂದು ಕೊಡಲಾರೆ, ಯಾವುದೇ ವಸ್ತುವನ್ನು ತಂದು ಕೊಡಲು ಸ್ವಾರ್ಥಿಯಾದ ತಂಗಿ, ಸ್ವಾರ್ಥಿಯಾದ. ಪ್ರತಿಯೊಬ್ಬರು ಅಣ್ಣಂದಿರು ತಮ್ಮ ತಂಗಿಯರಿಗೆ ಈ ರಕ್ಷಾ ಬಂಧನ ದಿನದಂದು ಏನಾದರೂ ತಂದು ಕೊಡುವುದು ಸಂಭ್ರಮ ತಂಗಿ, ಸಂಭ್ರಮ. ಆದರೆ ಇಂದು ನನ್ನಲ್ಲಿ ಏನಿದೆ ತಂಗಿ ನಿನಗೆ ವಿಶೇಷ ಕಾಣಿ ಕೊಡಲು? ಅಯ್ಯೋ ದೇವರೇ, ಕಂಗೊಳಿಸುವ ಗೃಹಲಕ್ಷ್ಮಿಯಾಗಿ ನನ್ನ ತಂಗಿಗೆ ಯಾವುದೋ ಒಂದು ವಸ್ತುವನ್ನು ತಂದ ಕೊಡದ ನಾ ಮರ್ದನಾದ್ರೆ ಆ ತಂದೆ, ನಾ ಮರ್ದನಾಗಿ ಮಾಡಿ ಆ ತಂದೆ. ಅಣ್ಣ, ಅದಕ್ಕೇಕೆ ನೀನು ಚಿಂತೆ ಮಾಡುವೆ? ಅಣ್ಣ, ಅದಕ್ಕೇಕೆ ನೀನು ಚಿಂತೆ ಮಾಡುವೆ? ಕೊಡುವ ದೇವರು ಬಡವನೇನನ್ನ, ಬಡವನೇನು. ತಂಗಿಗಾಗಿ ನಾನು ಹೊಸ ಸೀರೆಯನ್ನು ತಂದಿರುವೆ, ತೆಗೆದುಕೊಳ್ಳಮ್ಮ ಈ ಬಡ ನನ್ನ ಅಲ್ಪ ಕಾಣಿಕೆ. ತಮ್ಮ ಲಕ್ಷ್ಮಣ, ಈ ಮನೆ ಹಿರಿತನ ಜವಾಬ್ದಾರಿ ಹೊತ್ತು ನಾನೇ ಅಸಮರ್ಥನಾಗಿರುವಾಗ ನೀನೆಲ್ಲಿ ತಂದಿರುವಪ್ಪ ಈ ಸೀರೆಯನ್ನು? ಲಕ್ಷ್ಮಣ, ಮತ್ತೇನು ಕಳ್ತನ ಮಾಡಿ ಎಂದು ತಂದೇನಪ್ಪ ಲಕ್ಷ್ಮಣ? ಅಣ್ಣ, ಕಳ್ಳತನ ಮಾಡುವ ದೀನಮನ ನನ್ನದಲ್ಲ ಅಣ್ಣ. ನಾನು ಕೂಡ ನಿನ್ನಂತೆ ಬಜಾರ್ನಲ್ಲಿ ದೇಹ ದಂಡಿಸಿ ಬಂದ ಕೂಲಿಯಿಂದ ತಂಗಿಗೆ ಸೀರೆಯನ್ನು ತಂದಿರುವೆ. ನಾನು ಮಾಡಿರುವ ಕಾಯಕ ತಪ್ಪೇನನ್ನ, ತಪ್ಪೇ. ತಪ್ಪಲ್ಲ ತಮ್ಮ, ತಪ್ಪಲ್ಲ. BA ಪದವೀಧರನಾಗಿ ನೌಕರಿ ಸಿಗದೆ ಹಮಾಲಿ ಮಾಡುವ ಕಾರ್ಯನಿರತಿನಲ್ಲಿ ನೀನಿರುವಾಗ ನಿನ್ನನ್ನು ಕಳ್ಳತನ ಮಾಡಿದಲ್ಲ, ನನ್ನದು ತಪ್ಪು ತಮ್ಮ, ನನ್ನದು ತಪ್ಪು. ತಮ್ಮ ಲಕ್ಷ್ಮಣ, ವಿದ್ಯೆ ಕಲಿತ ನಿನಗೆ ನೌಕರಿಯನ್ನು ಕೊಡಿಸಲಾಗದೆ ಸ್ವಾರ್ಥಿಯಾದಿ ತಂದೆ, ಸ್ವಾರ್ಥಿಯಾದೆ. ತಮ್ಮ ಲಕ್ಷ್ಮಣ, ಕಣ್ಣು ಹಿಡಿಯುವ ಕೈಯಲ್ಲಿ ಕೂಲಿ ಮಾಡಿದನಪ್ಪ ಲಕ್ಷ್ಮಣ. ಅಣ್ಣ, ಈ ನಿನ್ನ ತಂಗಿ ಮೇಲೆ ಪ್ರೀತಿ ವಾತ್ಸಲ್ಯಕ್ಕಾಗಿ ಇವತ್ತು ಹಮಾಲಿ ಮಾಡಿ ಈ ಸೀರೆನ ತಂದಿದೀಯ ಅಣ್ಣ. ಈ ಸೀರೆ ದಿನಗತಿಸಿದ ಮೇಲೆ ಮಾಸ್ಬೋದು, ಹಳೆದಾಗ್ಬೋದು, ಮುಂದೆ ಹರಿದು ಕೂಡ ಹೋಗ್ಬೋದು. ಆದ್ರೆ ನಿಮ್ಮ ಸ್ಮೃತಿ ಪಟಲದ ಮೇಲೆ ಈ ತಂಗಿಯ ನೆನಪು. ನಾಳೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೂ ಅಷ್ಟೇಕೆ ನಾನು ಸಾಯೋವರೆಗೂ ನನ್ನ ನೆನಪು ಸದಾ ನಿಮ್ಮ ಮನದಲ್ಲಿ ಹೀಗೆ ಶಾಶ್ವತವಾಗಿರಲಿ ಅಣ್ಣ. ಈ ನಿಮ್ಮ ತಂಗಿಯನ್ನ ಮರೆಬೇಡಿ ಅಣ್ಣ, ಈ ನಿಮ್ಮ ತಂಗಿಯನ್ನ ತಂಗಿ, ಏನು ಮಾತನಾಡ್ತಿರಿ ಅಮ್ಮ, ಏನು ಮಾತನಾಡ್ತಿರುವಿ? ನನ್ನ ಪ್ರತಿಯೊಂದು ರಕ್ತದ ಕಣದಲ್ಲಿ ನೀನು ತುಂಬಿರುವೆ ತಂಗಿ, ನೀನು ತುಂಬಿರುವೆ. ಇಷ್ಟು ಮಾತ್ರ ನಿಜ ತಂಗಿ. ನಾ ಬದುಕಿರುವ ತನಕ ನಿನ್ನನ್ನು ಎಂದಿಗೂ ಕೈ ಬಿಡಲಾರು ಅಮ್ಮ, ಕೈ ಬಿಡಲಾರವು. ಭೂಮಿ ಆಕಾಶ ಒಂದಾನೊಂದು ದಿನ ಸೃಷ್ಟಿಸಿ ನಿಯಮ ಬದಲಾಯಿಸಿ ಸಂಧಿಸಬಹುದು, ಕಾಲ ಗತಿಸಿ ಜಗತ್ತ ಪ್ರಳಯವಾಗಬಹುದು. ಆದರೆ ನಮ್ಮ ಸೃಷ್ಟಿ ಪಟ್ಟಣದಲ್ಲಿ ನಿನಗೆ ಎಂಥ ಕಷ್ಟ ಕಾಲಕ್ಕೂ ನಿನ್ನನ್ನು ಮರೆತು ಇರಲಾರು ಅಮ್ಮ, ಇರಲಾರವು. ಅಣ್ಣ, ಇಂದು ರಕ್ಷಾಬಂಧನ ದಿನದಂದು ನಮ್ಮನ್ನು ಸಂತೋಷಗೊಳಿಸಲು ತಂಗಿ ಒಂದು ಹಾಡನ್ನು ಹಾಡಮ್ಮ. ನಿಮ್ಮಿಷ್ಟದಂತೆ ಹೇಳ್ತೀನಿ. ಜನ
ಬಂದ ಶುಭ ದಿನವೇ ಹೀಗಾಗಿ ಹಬ್ಬ ಬಂದಿತ್ತು ಸೋದರಿಗೆ ಎಲ್ಲವರವೆಂದು ಹೀಗಾಗಿ ಸಾಕ್ಷಿ ಹೇಳಿತ್ತು ತಂಗಿಯ ಹುಟ್ಟಿದಾಚನ ಅಣ್ಣನ ಪದವಿ ಹೊಟ್ಟಿತು ತಂಗಿಯ ಹುಟ್ಟಿದಾಚನ ಅಣ್ಣನ ಪದವಿ ಹೊಟ್ಟಿತು ಗೌರಿಗೆ ಗಂಡಿಗೆ ರೀತಿ ಇದು ಅಂದಾರ ಅನ್ನೋದೇ ನನಗೆ ಮುನ್ನಾರ ನನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ ಲಾಲ ಲಾಲ ಈ ಶುಭ ದಿನದಂದು ಆ ಮಾರುತೇಶ್ವರನಲ್ಲಿ ನಾನು ಕೇಳಿಕೊಳ್ಳೋದೇನು ಗೊತ್ತೇನಣ್ಣ, ಈ ನನ್ನ ಲಕ್ಷ್ಮಣ ನನಗೆ ಒಂದು ದೊಡ್ಡ ಆಫೀಸರ್ನ ನೌಕರಿ ಸಿಕ್ಬಿಟ್ರೆ ಸಾಕು, ನಮ್ಮ ಕಷ್ಟ ಎಲ್ಲ ಬಯಲಾಗ್ತವೆ ಅಲ್ವೇದಣ್ಣ. ಬನ್ನಿ ಎಲ್ರು ಸೇರಿ ಊಟ ಮಾಡೋಣ. ನಮ್ಮ ಸಹಿತ ಗೌಡ್ರ ಯಾವ ನನ್ನ ಮಂಗ್ಯನ ಮಗನಿಂದ ನೀವು ಅವಮಾನ ಆಗಿದ್ದ? ಯಾಕಂದ್ರ ಈ ಊರಿಗೆ ಒಡೆಯನು ನಿನ್ನೆ ಕಾಡಿಗೆ ಹೊಲ್ರಾಯ ನಿನ್ನೆ ನಿಮಗೆ ಅವಮಾನ ಆಗುದಂದ್ರ ನಮಗೆ ನಾಚಿಕೆ ಬರತ್ರಿ ಗೌಡ್ರ, ನಮಗೆ ನಾಚಿಕೆ ಬರ್ಲಾಕತ್ತೈತಿ. ಹೌದು ಬಾಬಾ ಶೆಟ್ಟಿ ಮಗನ, ನಿನಗೆ ನಾಚಿಕೆ ಬರುತ್ತೆ. ಈ ಬೇಕು ನನ್ನ ಮಗನೇ. ಇವಪ್ಪ ಬೇಕು ಮಾಡ್ಬೇಡ್ರಿ, ನಿಮ್ ಕೈಯಾಗ ಕೆಲಸ ಮಾಡೋ ಗುಮಾಸ್ತದನ್ರಿ. ಯಾಕಂದ್ರ ನೀವು ಅವಮಾನ ಮಾಡೋದನ್ನ ಸುಮ್ಮನೆ ಬಿಡಬಾರ್ದ್ರಿ. ನಡು ರಸ್ತಾದಾಗ ತಂದ ಚರಕನ ಕೊಡ ಬರಕನ ಹಚ್ಚಿ ಸಿಮ್ನಿಯನ್ನು ಸುರು ಸುಟ್ಟು ಬಿಡೋನ್ರಿ. ಆದ್ರೆ ನಿಮಗೆ ಅವಮಾನ ಮಾಡಿ ಅಲ್ಪ ಪ್ರಾಣಿ ಮಾತ್ರ ಬದುಕಬಾರ್ದು ನೋಡ್ರಿ ಗೌಡ್ರ. ಹೌದು ಬಶೆಟ್ಟಿ, ನನಗೆ ಅವಮಾನ ಮಾಡಿದ ಅಲ್ಪ ಪ್ರಾಣಿ ಈ ಭೂಮಿಯ ಮೇಲೆ ನರಳಿ ಸಾಯಬೇಕು. ನನಗೆ ಅವಮಾನ ಮಾಡಿದವನು ಬೇರೆ ಯಾರು ಅಲ್ಲ, ಆ ಶ್ರೀಮಂತ ರಮೇಶ. ಏ ರಮೇಶ, ನೀನು ನನ್ನ ವ್ಯವಹಾರದ ಬಗ್ಗೆ ಪೇಪರ್ನಲ್ಲಿ ಪ್ರಕಟಿಸಿದೆಯಲ್ಲ ಮಗನೇ, ನೀನೆಂದರೆ ನನ್ನ ಅಂತರಾಳದಲ್ಲಿ ಬೆಂಕಿಯ ಕೆಂಡ ಉಂಡೆಯಾಗಿ ಉರಿಯುತ್ತಿದೆ ಶಕ್ತಿ, ಉಂಡೆಯಾಗಿ ಉರಿಯುತ್ತಿದೆ. ಉಂಡೆಯಾಗಿ ಉರಿದ ಅದಕ್ಕೆಲ್ಲ ಹಾಕೈತ್ರಿ. ಒಂದು ಮನ ಕಟ್ಟಿಗೆ ತಂದ ಒಂದ ಅಂತ ಹಾಕಿ ಮತ್ತೊಂದು ತಂದ ಹತ್ತಿರ ಆಯ್ತ್ರಿ, ಸುಟ್ಟು ಹೋಗೈತಿ. ಅದಕ್ಕೆ ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಸೊರಗಿ ಸಣ್ಣ ಬೇಡ್ರಿ, ನಾದನ್ ನಿಮ್ಮೆನ್ನಿಂದ ನಾದನ್ರಿ ಗೌಡ್ರ. ಏ ಶೆಟ್ಟಿ, ಏನಂದೆ? ಸೇದಿ ಹಾಕಿ ಮತ್ತಷ್ಟು ಅದು ಬೆಂಕಿ ಹತ್ತಲಿಕ್ಕೆ ಅವನಿಗೆ ಬೆಂಕಿ ಹತ್ತಿಲ್ಲ. ಬೆಂಕಿ ಹತ್ತಿರುವುದು ನನಗೆ. ಅದು ನಂದಬೇಕಾದರೆ ಸೇಡು ತೀರಿಸಿಕೊಳ್ಳಲೇಬೇಕು. ಆ ರಮೇಶನ ಮನೆತನ ಸರ್ವನಾಶ ಆಗಲೇಬೇಕು. ನಗಬೇಡ್ರಿ ಅಪ್ಪ, ನಗು ಹೊಗೆಯಾಗಿ ಶನಿ ಕಾಲು ಕೂತದ್ ನಮ್ ತಲೆ ಮೇಲೆ ಕುಂದ್ರಲಾಕ. ನಗಬೇಡ್ರಿ. ಆ ರಾಮನ ತಂಗಿ ಸುರೇಶ್ನಿ ಅಂತ ಹೊಂಟಾಳ್ರಿ, ಸುರೇಶ್ನಿ ಅಂತ ಹೊಂಟಾಳ. ಏನು? ಆ ನನ್ನ ವೈರಿಗಳ ತಂಗಿಯನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳುವರೆ, ಇದು ನಿನಗೆ ಹೇಗೆ ತಿಳಿಯುತ್ತದೆ ಬಶೆಟ್ಟಿ? ನಾನ್ ನಿನ್ನೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೇನ್ರಿಪ್ಪ. ಅಲ್ಲೆಲ್ಲ ಆ ಕಡೆ ಮನೆ ಕೂತು ಮಾತಾಡಕತ್ತಿರು. ಆ ಮಂದಿ ಮಾತು ಕೇಳಿ ಕಬರಾರು ಹೊಡ್ಕೊತ ಬಂದ್ಸಿವನ. ಅದನ್ನು ನಿನ್ನ ಮುಂದೆ ಹೇಳ್ಬೇಕಾದ್ರೆ ನೀ ಸಿಟ್ಟಿಗೆ ಬರ್ತಿ. ನಾ ಯಾರ ಮುಂದೆ ಹೇಳಿ ಓ ಭಗವಂತ. ಬಶೆಟ್ಟಿ, ಅಂತೂ ನಮ್ಮ ವೈರಿಗಳು ಎಲ್ಲ ಒಂದು ಕಡೆ ಸೇರಿದರು. ಇವರನ್ನ ಸೊಮ್ಮನೆ ಬಿಡಬಾರದು. ಏನಾದರೂ ಮಾಡಿ ವಿಷದ ಸಂಚು ಹೂಡಿ ಹಾಕಬೇಕು ಇವರ ಜೀವನಕ್ಕೆ ಮೋಡಿ. ಅದಕ್ಕೆ ತಕ್ಕ ಉಪಾಯ ನೀನು ಹೇಳಿದರೆ ನೀನಾಗುವೆ ನನ್ನ ಮಂತ್ರಿ, ಇಲ್ಲವಾದರೆ ನೀನೊಬ್ಬ ಕಂತ್ರಿ. ಗೌಡ್ರ, ಕಂತ್ರಿ ಅನ್ನೋದು ಅವಮಾನ ಮಾಡಬೇಡ್ರಿ. ಯಾಕಂದ್ರ ಆ ಮಹಾಭಾರತದಾಗ ಶಕುನಿ ಸಹಿತ ಒಂದು ಪ್ಲಾನ್ ಮಾಡಕ್ ತಪ್ಪಿರ್ಬೇಕ್ರಿ. ಈ ಬಿಜ್ಜರಿಗೋರು ಬಸಟ್ಟಿ ಯಾವತ್ತೂ ಪ್ಲಾನ್ ತಪ್ಪಂಗಿಲ್ಲ. ಅದಕ್ಕೊಂದು ಸುರಂಗ ಮಾರ್ಗ ತಯಾರು ಮಾಡೀನ್ರಿ. ಅದೇನಂದ್ರ ರಮೇಶ್ ನೆಂಟಿ ಕವಿತಾಗ
ನೀವು ಮಂಕ ಬುದ್ಧಿ ಏರ್ಸಿ ನೀವು ಏನ್ ಹೇಳ್ತೀರಿ ಅದೆಲ್ಲ ಕೇಳಂಗ ಆಯ್ತಂದ್ರ ನೋಡ್ರಿ ಆಮೇಲೆ ರಮೇಶನ ಕತಿ ಮುಗಿತ ಅವ್ನ ಭಿಕ್ಷೆ ಬೇಡ ಅವನ ಕತಿ. ಈ ಅಪ್ಪ ಹಾಗೆ ಕೇಳ್ರಿ ನೀವು ಮ್ಯಾಲಕ್ಕೆ ಜೋರ್ ಇಟ್ಟಿ ಅಂದ್ರ ನೀವು ತೆಳಗಿಡ್ಬೇಕಾಕೈತ್ರಿ. ನೋಡ್ರಿ ಗೌಡ್ರ ಅಲ್ಲೇ ಬತ್ತ ನೋಡ್ರಿ, ಅಲ್ಲೆಲ್ಲೆಲ್ಲೆಲ್ಲೆ ಬತ್ತ ನಿಮ್ ಭಾಗ್ಯದ ಲಕ್ಷ್ಮಿ ಬತ್ತ ನೋಡ್ರಿ. ಇನ್ ಮ್ಯಾಲ ನಿಮ್ಮದು ಅವ್ರದ್ದು ಹೊಲ, ನಮ್ಮದೇನು ಸಂಬಂಧ ಇಲ್ರಿ. ಹಾ ನಿಲ್ಲು ಕವಿತಾ. ಕೈಯಲ್ಲಿ ಊಟದ ಕ್ಯಾರಿಯರ್ ಹಿಡಿದುಕೊಂಡು ಒಬ್ಬಳೇ ಹೊರಟಿರುವೆ ಇಲ್ಲ. ನಿಮ್ಮ ಮನೆಯ ಆಳು ರಂಗನಿಲ್ಲವೇ? ಇಲ್ಲ, ರಂಗಪ್ಪ ಮತ್ತು ನಮ್ಮ ಯಜಮಾನ್ರು ಬೆಳಿಗ್ಗೆ ತೋಟಕ್ಕೆ ಹೋಗೋ ಅವಸರದಲ್ಲಿ ಊಟದ ಕ್ಯಾರಿಯರ್ನ ಮರೆತು ಹಾಗೆ ಹೋಗಿದ್ದಾರೆ. ಅದಕ್ಕೆ ಊಟ ಕೊಟ್ಟು ಬರೋಣ ಅಂತ ಹೊರಡ್ತಾ ಇದ್ದೆ. ಹೌದು, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ಕವಿತಾ, ನಿನ್ನ ಸಂಸಾರದ ಸತ್ಯ ಕಥೆಯನ್ನು ನಿನ್ನ ಮುಂದೆ ಬಿಚ್ಚಿ ಚೊಕ್ಕ ಮನಸ್ಸಿನಿಂದ ಹೇಳಬೇಕೆಂಬ ಉದ್ದೇಶದಿಂದ ನಿನ್ನನ್ನು ತಡೆದು ನಿಲ್ಲಿಸಿದೆ. ನೋಡಿ ಗೌಡ್ರೆ, ಅದೇನು ಹೇಳ್ಬೇಕಂತ ಮಾಡಿದ್ದೀರೋ ನೇರವಾಗಿ ಮನಸ್ಸು ಬಿಚ್ಚಿ ಬಿಡಿಸಿ ಹೇಳಿ. ನಾನು ಬೇಗ ತೋಟಕ್ಕೆ ಹೋಗ್ಬೇಕು. ಮುಚ್ಚುಮರೆ ಇಲ್ಲದೆ ಸ್ವಚ್ಛ ಮನಸ್ಸಿನಿಂದ ನಿನ್ನ ಸತ್ಯ ಕಥೆಯ ಪುರಾಣವನ್ನು ನಿನ್ನ ಮುಂದೆ ಬಿತ್ತರಿಸುತ್ತೇನೆ. ಆದರೆ ನಿನ್ನ ಮೈದುನ ಮದುವೆಯಾಗುವ ಸವಿತಾ ನನ್ನ ಮೈದುನನ ಕೈ ಹಿಡಿಯಲಿರುವ ಸವಿತಾಳಿಂದ ಅಂಥ ಕೆಟ್ಟ ಘಟನೆ ಏನು ಜರುಗಿತ್ತು ಹೇಳಿ. ಹಾಗೇನಿಲ್ಲ ಕವಿತಾ, ಆ ಸುರೇಶ ಮದುವೆಯಾಗುವ ಮುನ್ಸೂಚನೆಯಾಗಿ ನಿನಗೊಂದು ಮುನ್ನುಡಿ ಬಿತ್ತರಿಸುತ್ತೇನೆ. ನೀನು ತಪ್ಪಾಗಿ ಭಾವಿಸಬೇಡ. ಆ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಇದು ನಿನ್ನ ಹಿತಕ್ಕಾಗಿ. ಗೌಡ್ರ ನೋಡ್ರಿ, ನಮ್ ಗೌಡ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಈ ಮಾತು ಕರೆ ಐತ್ರಿ, ತಿಳ್ಕೊಂಡ್ ನಡ್ರಿ. ಅವರ ನಮ್ ಗೌಡ್ರಿ ಎಂದು ತಪ್ಪು ಹೇಳಂಗಿಲ್ಲ, ಸುಳ್ಳು ಹೇಳಂಗಿಲ್ರಿ. ನನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೀರನ್ ಮೇಲೆ ನಾನೇಕೆ ತಪ್ಪು ತೆಗೆದುಕೊಳ್ಳಿ? ನೋಡು ಕವಿತಾ, ನಿನ್ನ ಪತಿ ತನಗೆ ಮಕ್ಕಳಾದರೆ ಎಲ್ಲಿ ತನ್ನ ತಮ್ಮನ ಮೇಲೆ ಪ್ರೀತಿ ಕಡಿಮೆಯಾಗುತ್ತದೆ ಎಂದು ನಿನಗೆ ತಿಳಿಸದೆ ಗುಪ್ತವಾಗಿ ಆಪರೇಷನ್ ಮಾಡಿಕೊಂಡು ಬಂದಿದ್ದಾನೆ. ಅಂದ ಮೇಲೆ ನಿನಗೆಲ್ಲಿ ಮಕ್ಕಳ ಸಂತಾನ? ನಾಳೆ ಆ ಸುರೇಶ ಮದುವೆಯಾಗಿ ಬರುವ ಆ ಬಡಬಾಲೆ ಸವಿತಾಳ ಮಗನೇ ಈ ಸರ್ವ ಆಸ್ತಿಯ ಒಡೆಯನಾಗುತ್ತಾನೆ. ಆಗ ನೀನು ಮಕ್ಕಳಿಲ್ಲದ ಬಂಜಿಯಾಗಿ ಭಿಕ್ಷೆ ಬೇಡುತ್ತಾ ಕೈಯಲ್ಲಿ ತಿರುಪೆ ಬಟ್ಟಲು ಹಿಡಿದು ಬೀದಿ ಬೀದಿ ತಿರುಗಬೇಕಾಗುತ್ತದೆ. ಅದಕ್ಕೆ ನಿನ್ನ ಮುಂದೆ ಸುವಿಸ್ತಾರವಾಗಿ ತಿಳಿಸಿ ಹೇಳಿದ್ದೇನೆ. ಇನ್ನು ಮುಂದೆ ಸುಖ ದುಃಖ ನಿನಗೆ ಬಿಟ್ಟುಕೊಟ್ಟ ತೀರ್ಮಾನ. ಗೌಡ್ರೆ, ಇದನ್ನೇನು ಹೇಳಿದ್ರಿ? ಈ ವಿಷಯದ ಜ್ವಾಲೆಯನ್ನ ನನ್ನ ಪತಿ ರಮೇಶ ಇಷ್ಟೊಂದು ಮುಂದುವರೆದಾನೆ. ಅಯ್ಯೋ, ನಾನೀಗ ಏನ್ ಮಾಡ್ಲಿ? ಇಲ್ಲ, ನನ್ನ ರಮೇಶ ನನಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ತಿಳಿದಿರಲಿಲ್ಲ. ನಾನು ಏನ್ ಮಾಡ್ಲಿ? ಇದಕ್ಕೊಂದು ಉಪಾಯ ಹುಡುಕಲೇಬೇಕು. ವೆರಿ ಗುಡ್. ಇದಕ್ಕೆ ಉಪಾಯವನ್ನು ನಾನು ಹೇಳುತ್ತೇನೆ. ಬಾ ಕನ್ವರ್ಲಾಲ್, ನೀನೇ ಸರಿಯಾಗಿ ಕವಿತಾಳಿಗೆ ತಿಳಿಸಿ ಹೇಳು. ನಾವಿನ್ನು ಬರುತ್ತೇವೆ. ಕವಿತಾ, ನಾನು ಹೇಳಿದ್ದನ್ನ ಮರಿಬೇಡ. ನಾವಿನ್ನು ಬರ್ತೇವೆ. ಚಲೋ ಸುದ್ದಿನ ಹೇಳಿರಿ, ಈಗ ಹಂಗ ಮರಿತಾರ್ರಿ ಈ ಗೌಡ್ರ. ಏ ಬಸಟ್ಟೆ, ನೋಡು ಕವಿತಾ ಅವರೇ, ಮೋಸ ಹೋದ ನಿಮ್ಮ ಬಾಳಲ್ಲಿ ಇನ್ನೂ ಕಾಲ ಮಿಂಚಿ ಹೋಗಿಲ್ಲ. ತಾಳಿ ಕಟ್ಟಿ ಪತಿ ಇದ್ದರೂ ಗಂಡು ಮಕ್ಕಳನ್ನು ಕರುಣಿಸದೆ ದ್ರೋಹದ ಬಂಡನ ಮೇಲೆ ನೀವು ಸೇಡಿ ತೀರಿಸಿಕೊಳ್ಳಲೇಬೇಕು. ನಾನು ಹೇಳುವುದು ನೀವು ಮಾಡುತ್ತಾ ಹೋದರೆ ಅವನ ಸರ್ವಾಸ್ತಿಗೆ ನಿನ್ನೆ ವಾರಸ್ಥಳಾಗಿ ಮಾಡಿ ಕಡೆಗೆ ಆ ನೀಚಕನನ್ನು ಬೀದಿ ಬಿಕಾರಿಯಾಗಿ ಮಾಡಿದರೆ ಆಯ್ತು. ಹೌದು, ನೀವು ಹೇಳುವ ಮಾತು ನಿಜ ಇದೆ. ಆದ್ರೆ ನನ್ನ ಜೀವನದ ಜಂಜಾಟವೇ ಕೆಟ್ಟ ಹೋಗಿದೆ. ಅದನ್ನ ಪುನಃ ಸೃಷ್ಟಿಸುವ ಸಾಹಸ ಕೆಳೆದು ನನ್ಗೆ ದ್ರೋಹ ಬಗೆದ ಆ ರಮೇಶನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನೀವೊಂದು ಸೂಕ್ತ ಮಾರ್ಗ ತೋರಿಸ್ಕೊಟ್ರೆ ನಾನು ಅದರಂತೆ ನಡೆದುಕೊಳ್ತೀನಿ. ಕವಿತಾ, ಇನ್ನು ಮುಂದೆ ನನ್ನ ಪ್ರೇಮಾಲಿಂಗನ ಪ್ರೇಮ ಪಕ್ಷಿ ನೀನಾಗಬೇಕು.
ಆ ನಿನ್ನ ಪತಿಯಿಂದ ಸಿಗಲಾರದ ಸಂತಾನ ಫಲ. ನೀನು ನಾನು ಪ್ರೇಮ ಸ್ನೇಹ ಮಾಡಿದರೆ ನಿನಗಿದೆ ಸಂತಾನ ಫಲ. ಮುಂದೆ ಹುಟ್ಟುವ ಮಗನೇ ನಿನ್ನ ಸರ್ವ ಆಸ್ತಿಗೆ ಅಧಿಕಾರ ಒಡೆಯ. ಇದಕ್ಕಿರುವುದು ಒಂದೇ ಒಂದು ಒಳ್ಳೆ ಮಾರ್ಗ. ಏನ್ ಹೇಳ್ತಿದ್ದೀರಾ ನೀವು? ತಾಳಿ ಕಟ್ಟಿದ ಗಂಡ ಜೀವಂತ ಇರುವಾಗಲೇ ನಾನು ಪರಪುರುಷನ ಸಂಪರ್ಕ ಬೆಳೆಸಿದರೆ ಈ ಮೂಢ ಸಮಾಜ ನನ್ನ ಸೋಳೆ ಅಂತ ಕೈ ಮಾಡಿ ಕರೆಯುತ್ತೆ. ಸಮಾಜ ಇದೊಂದು ಮೂರ್ಖು ಸಮಾಜ. ನಂಬಿದ ಪತಿ ಇದ್ದರು ಮಿಂಡನೊಂದಿಗೆ ದಿನರಾತ್ರಿ ಸೆರೆದು ಹಾಸುವ ಸೂಳೆರಿಯಷ್ಟು ಇಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನ ಕಣ್ಣಲ್ಲಿ ಮಣ್ಣೆರಿಸಿ ಮಿಂಡನಿಗೆ ಅನ್ನ ಅಂತ ಕರೆದು ಹಿತ್ತಲ ಬಾಗಿಲಲ್ಲಿ ಹೋಗಿ ಸೆರೆದು ಹಾಸು ಸುಖ ನೀಡಿ ಬರುವ ಎಷ್ಟು ಸೂಳೆರಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ ಕವಿತಾ, ಮಿಂಡ ಕುಡಿಸಿದ ಪ್ರತಿಯೊಂದು ವಸ್ತು ಗಂಡನ ಮುಂದೆ ಅವ್ವ ಕೊಟ್ಲು ಅಪ್ಪ ಕೊಟ್ಟು ಅಂತ ಹೇಳುತ್ತಾ ಜೋಗ್ಯಾಗಳಂತ ತಮ್ಮಂದ್ರೆ ಮನೆ ತುಂಬಿಸಿಕೊಳ್ಳುವ ಸೂಳೆರಿಯಷ್ಟು ಇಲ್ಲ ಈ ನಿನ್ನ ಸಮಾಜದಲ್ಲಿ. ಈ ಸಮಾಜಕ್ಕೆ ಹೆದರದೆ ನೀನೊಂದು ಹೆಂಗನಿಗೆ ಮಗುವಾಗಬೇಕಾದರೆ ಈ ಸಮಾಜಕ್ಕೆ ಹೆದರದ ಅವಶ್ಯಕತೆನೇ ಇಲ್ಲ. ಈ ನನ್ನ ಬಾಳಿಗೆ ಆಶಾ ಜ್ಯೋತಿ ನೀನಾಗಬೇಕು. ಇದರ ಮೇಲೆ ವಿಚಾರ ಮಾಡಿ ನೋಡು ಕವಿತಾ. ಕನ್ನವರ್ಲಾಲ್, ನೀವು ರುದ್ರೇಗೌಡನ ಅಳಿಯ ಅಂದ್ಮೇಲೆ ವಿಚಾರ ಮಾಡೋದರಲ್ಲೇನಿದೆ? ಇನ್ನು ಮುಂದೆ ನಿಮ್ಮ ಮಾತೆ ನನಗೆ ವೇದವಾಕ್ಯ. ಇನ್ನು ಮುಂದೆ ಈ ಕವಿತಾ ನಿಮ್ಮ ಪಾದ ಪಂಜರದ ಗಿಳಿಯಾಗಿ ನನಗೆ ಸ್ವತಂತ್ರ ಸ್ಥಾನ ದೊರಕಿಸ್ಕೊಟ್ರಿ. ಪಂಜರದ ಗಿಳಿ, ಪಂಜರ ಬಿಟ್ಟು ಈ ಕನ್ವರ್ಲಾಲ್ ಕಟ್ಟಿದ ಪ್ರೇಮವೆಂಬ ಗೂಡು ಸೇರಲೇಬೇಕು. ಕವಿತಾ, ನಾನು ಹೇಳುವುದು ನೀನು ಮಾಡುತ್ತಾ ಹೋದರೆ ಆ ರಮೇಶನ ಮನೆಗಾಗುವೆ ನೀನು ಯಜಮಾನಿ. ಮದುವೆ ಮಂಟಪದಿಂದ ಬಂದ ತಾಳಿ ಕಟ್ಟಿಸಿಕೊಂಡು ಬಂದ ಸ್ವಾಧೀಶ್ವರ ಮನೆಯರಿಗೆ ನೀನಾಗಬೇಕು ವಿಷ ಜಂತು. ನಿನಗೆ ಮೋಸ ಮಾಡಿದ ನಯ ವಂಚಕನ ಮೇಲೆ ನೀನು ಸೇಡಿ ತೀರಿಸಿಕೊಳ್ಳುವ ದುರಂತ ನಾಯಕಿಯಾಗಬೇಕು. ಓಕೆ ಡಾರ್ಲಿಂಗ್, ನೀವ್ ಹೇಳಿದ ಹಾಗೆ ಆ ರಮೇಶನ್ ಮೇಲೆ ಸೇಡ್ ತೀರಿಸಿಕೊಳ್ಳುವ ವಿಷ ತುಂಬಿದ ವಿಷ ನಾಗ ಸರಪಣಿ ವೆರಿ ಗುಡ್ ಕವಿತಾ, ವೆರಿ ಗುಡ್. ಈ ನಮ್ಮಿಬ್ಬರ ಪ್ರೇಮದ ಮುನ್ನುಡಿಗೆ ಒಂದು ಪ್ರೇಮ ಗೀತೆ ಹಾಡುವರೇ ನನ್ನ ರಾಣಿ.
ಹಸಿರಾಗಿದೆ